ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ದೇಶದಾದ್ಯಂತ ಬಹಳ ಹಲ್ಚಲ್ ಎಬ್ಬಿಸಿರುವಂತಹ ಸಂದರ್ಭದಲ್ಲೇ ವಿಧಾನಸಭೆಯಲ್ಲಿ ಸಿಎಂ ಡಿಸಿಎಂ ಮಾತುಕತೆ ನಡೆಸಿದ್ದಾರೆ. ಮೊಗಸಾಲೆಯಲ್ಲಿರುವಂತಹ ಸಿಎಂ ಕಚೇರಿಯಲ್ಲಿ ಚರ್ಚೆ ನಡೆಸಲಾಗಿದ್ದು 20 ನಿಮಿಷಗಳಿಗೂ ಹೆಚ್ಚು ಕಾಲ ಸಿಎಂ ಡಿಸಿಎಂ ಚರ್ಚೆ ನಡೆಸಿದ್ದಾರೆ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ನಡುವೆ ನಡೆದಂತ ಕ್ಲೋಸ್ಡ್ ಡೋರ್ ಮೀಟಿಂಗ್ ಇದು. ಮೊದಲು ಸಿಎಂ ರನ್ನ ಭೇಟಿಯಾಗಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಕೆಲ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಪರಮೇಶ್ವರ್ ಜೊತೆ ಸಿಎಂ ಮಾತುಕತೆಯನ್ನ ನಡೆಸಿದ್ದಾರೆ. ರನ್ಯಾ ಕೇಸ್ ಬಗ್ಗೆ ಸಿಎಂಗೆ ಮಾಹಿತಿಯನ್ನ ಕೊಟ್ಟಿದ್ರು ಪರಮೇಶ್ವರ್. ಮೊದಲಿಗೆ ಪರಮೇಶ್ವರ್ ಅವರು ಸಿಎಂಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಈ ಪ್ರಕರಣದಲ್ಲಿ ನೇರವಾಗಿ ಇಲ್ಲಿ ಕೆಲವರು ಆರೋಪ ಮಾಡೋಕೆ ಶುರು ಮಾಡಿದ್ದಾರೆ ಪರಮೇಶ್ವರ್ ಅವರು ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅದಾದ ನಂತರದಲ್ಲಿ ಕೆಲವರು ಸಚಿವರು ಯಾರಿದ್ದಾರೆ ಅವ್ರ ಹೆಸರು ಹೇಳಬೇಕು, ಮತ್ತೊಂದು ಈ ತರಣ ಅಂತ ಇಂಡೈರೆಕ್ಟ್ ಮಾತುಗಳು ಕೂಡ ಹೆಚ್ಚಾಗ್ತಾ ಇದೆ. ಅದಕ್ಕೆ ತಕ್ಕಾಗೆ ಗೃಹ ಇಲಾಖೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಂಥದ್ದೇನೂ ಮಾಹಿತಿ ಇದ್ದಂಥ ರೀತಿಯಾಗಿಯೇ ಇಲ್ಲಿ ಯಾವುದೂ ಮಾಹಿತಿ ಹಂಚಿಕೆ ಆಗ್ತಾ ಇಲ್ಲ. ಇದರ ನಡುವೆನೇ ಪರಮೇಶ್ವರ್ ಅವರು ಸಿಎಂ ಜೊತೆಗೆ ಈ ವಿಚಾರವಾಗಿ ಮಾತುಕತೆ ನಡೆಸಿದ್ದಾರೆ, ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದಾದ ನಂತರದಲ್ಲಿ ಡಿಸಿಎಂ ಹಾಗೆ ಸಿಎಂ ಗೌಪ್ಯ ಮಾತುಕತೆಯನ್ನು ಸುಮಾರು 20 ನಿಮಿಷಗಳ ಕಾಲ ನಡೆಸಿದ್ದಾರೆ.